ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ಡೆಲಿವರಿ ನಂತರ ಹೇಗೆ ಅಷ್ಟೊಂದು ತೂಕವನ್ನು ಇಳಿಸ್ಕೊಂಡೆ ಅಷ್ಟು ಈಸಿಯಾಗಿ, ಯಾವುದೇ ಎಕ್ಸಸೈಸಸನ್ನು ಮಾಡದೆ ಅನ್ನೋವಂಥದ್ದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ ನಾನಿದ್ದಂಥ ತೂಕ 58 kg. ಡೆಲಿವರಿ ಟೈಮಿಗೆ ನಾನು 75 kg ತೂಕ ಆಗಿದ್ದೆ. ಅಂದರೆ 17 kg ತೂಕನ ಜಾಸ್ತಿ ಮಾಡ್ಕೊಂಡಿದ್ದೆ ನಾನು. ಜಸ್ಟ್ ನನಗೆ 7 ಮಂತಲ್ಲಿ ಡೆಲಿವರಿ ಆಗಿದ್ದು, ಅಷ್ಟರಲ್ಲೇ 17 kg ನಾನು ಜಾಸ್ತಿ ಆಗಿದ್ದೆ. ಕೆಲವರು ಇನ್ನೂ ಕೂಡ ಜಾಸ್ತಿ ತೂಕ ಆಗಿರ್ತಾರೆ. ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋ ಅಂಥದ್ದು? ಡೆಲಿವರಿ ಆದ ನಂತರ ಇಮಿಡಿಯೇಟಾಗಿ ಒಂದು 4 kg ಅಷ್ಟು ವೆಯ್ಟ್ ಲಾಸ್ ಆಗಿತ್ತು ಅಲ್ಲೇ, ಡೆಲಿವರಿ ಮುಗಿದ ನಂತರ. ಸೊ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ವಿತೌಟ್ ಎಕ್ಸಸೈಸ್ ತೂಕನ ಇಳಿಸ್ಕೊಳ್ಳೋವಂಥದ್ದು ಅಂತ ಹೇಳ್ತಾ ಇದ್ದೀನಿ. ಡೆಲಿವರಿ ನಂತರ ಸಿಸೇರಿಯನ್ ಆಗಿರೋರು 1 ತಿಂಗಳ ನಂತರ ಅಥವಾ 20 ದಿನದ ನಂತರ ಬೆಲ್ಟನ್ನು ಹಾಕ್ಕೊಳ್ಬೋದು. ನಾರ್ಮಲ್ ಡೆಲಿವರಿ ಆಗಿರೋವಂಥವ್ರು 1 ವಾರದ ನಂತರನೇ ಹಾಕ್ಕೊಳ್ಬೋದು. ಬೆಲ್ಟ್ ಆದರೂ ಹಾಕ್ಕೊಳ್ಬೋದು ನಾರ್ಮಲ್ ಡೆಲಿವರಿ ಆಗಿರೋರು, ಅಥವಾ ಬಟ್ಟೆನ ಕೂಡ ಕಟ್ಕೊಳ್ಬೋದು. ನನಗೆ ಸಿಸೇರಿಯನ್ ಆಗಿದ್ದು, ನಾನು 1 ತಿಂಗಳ ನಂತರ ಬೆಲ್ಟನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತುಂಬಾ ಇಂಪಾರ್ಟೆಂಟು. ತುಂಬ ಹೊರಗೆ ಬಂದಿರೋಂಥ ಹೊಟ್ಟೆ ಬೊಜ್ಜು ಏನಿದೆ, ಕೆಳಗೆ ಅದು ಸ್ಯಾಗ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಕಂಪ್ಲೀಟಾಗಿ ಹಾಗೇ ಉಳ್ಕೊಂಡು ಬಿಡುತ್ತೆ. ಸೊ ಹಾಗಾಗಿ ಆ ಹೊಟ್ಟೆನ ಸ್ವಲ್ಪ ಮೇಲೆ ಎತ್ತಿ ನೀಟಾಗಿ ಬೆಲ್ಟನ್ನು ಹಾಕ್ಕೊಳ್ಳೋ ಅಂಥದ್ದು ತುಂಬಾ ಇಂಪಾರ್ಟೆಂಟು. ಈ ಬೆಲ್ಟನ್ನು ಇಡೀ ದಿನ ಹಾಕ್ಕೊಳ್ಬೇಕಾ? ಇಲ್ಲ, ನಿಮ್ಗೆ ಯಾವಾಗ ಅದು ಅನ್ಕಂಫರ್ಟಬಲ್ ಅನಿಸುತ್ತೆ ಆವಾಗೆಲ್ಲ ತೆಗಿಬೋದು. ಅದು ನೈಟ್ ಟೈಮ್ ತುಂಬಾ ಅದು ಕಂಫರ್ಟಬಲ್ ಇರೋದಿಲ್ಲ. ನೈಟ್ ಆದಷ್ಟು ತೆಗೆದಿಡಿ. ನೈಟ್ ಟೈಮ್ ತೆಗೆದಿಟ್ಟಾಗ ಬೇಕಾದರೆ ನೀವು ಒಂದು ತೆಳುವಾಗಿರೋಂಥ ಸಾಫ್ಟ್ ಆಗಿರೋಂಥ ವೇಲನ್ನು ಸ್ವಲ್ಪ ಸಡಿಲವಾಗಿ ಕಟ್ಕೊಳ್ಬೋದು. ಸಿ ಸೆಕ್ಷನ್ ಆಗಿರೋವಂಥವ್ರಿಗೆ ಹೇಳ್ತಾ ಇರೋವಂಥದ್ದು. ಅದಾದ ನಂತರ ಆಯಿಲಿ ಫುಡ್ಸು ಡೆಲಿವರಿ ಆದಮೇಲೆ ಯಾರಿಗೂ ಕೂಡ ಒಳ್ಳೊಳ್ಳೆ ಊಟ ಅಂತೂ ಕೊಡೋದಿಲ್ಲ. ಸೊ ಪಥ್ಯ ಆಹಾರಗಳನ್ನೇ ಕೊಡ್ತಾ ಇರ್ತಾರೆ. ಅದರಲ್ಲಿ ಕೂಡ ನಾವು ಆಯಿಲಿ ಫುಡ್ಸನ್ನು, ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡುವಂಥದ್ದು. ಈಗ ಒಂದು 3 ತಿಂಗಳಾದ ನಂತರ ಎಲ್ಲದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಊಟ ಕೂಡ ಜಾಸ್ತಿ ತಿಂತಾ ಇರ್ತೀವಿ. ಸೊ ಬೆಲ್ಟನ್ನು ಹಾಕ್ಕೊಳ್ಳೋದ್ರಿಂದ ಏನು ಉಪಯೋಗ ಅಂದರೆ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಹಸುವಾಗ್ತಾ ಇರುತ್ತೆ ನಮಗೆ. ತುಂಬ ಜಾಸ್ತಿ ಊಟ ಬೇಕು ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಕೂಡ ತುಂಬಾ ತಿಂತಾ ಇರ್ತೀವಿ. ಅದರಿಂದ ಮತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗಲ್ಲ. ಮತ್ತೆ ವೆಯ್ಟ್ ಗೇನೇ ಹಾಕ್ತಾ ಇರ್ತೀವಿ. ಸೊ ಬೆಲ್ಟ್ ಹಾಕ್ಕೊಳ್ಳೋದ್ರಿಂದ ಹಸುವಿನ ಪ್ರಮಾಣ ತುಂಬ ಕಡಿಮೆ ಮಾಡುತ್ತೆ. ನೀವು ಬೆಲ್ಟ್ ಹಾಕ್ಕೊಂಡಿದ್ದಾಗ ನೋಡಿ, ಬೇಕಾದರೆ ಬೆಲ್ಟ್ ತೆಗೆದ ತಕ್ಷಣ ಇಮಿಡಿಯೇಟಾಗಿ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದರಿಂದ ಬೆಲ್ಟ್ ಹಾಕ್ಕೊಳ್ಳೋ ಅಂಥದ್ದು ಮೊದಲನೇದು. ನೆಕ್ಸ್ಟು ಆಯಿಲಿ ಫುಡ್ಡು, ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡೋವಂಥದ್ದು. ಕೆಲವರು ಡಯಟ್ ಮಾಡೋದೇ ಇಲ್ಲ, ಯಾವುದೇ ರೀತಿಯ ಪಥ್ಯ ಕೂಡ ಇರೋದಿಲ್ಲ. ಅದು ಬಹಳನೇ ತಪ್ಪು. ಯಾಕಂದರೆ ಡೆಲಿವರಿ ಆದ ನಂತರ ನಮ್ಮ ಬಾಡಿ ತುಂಬಾ ವೀಕ್ ಆಗಿರುತ್ತೆ. ಹಾಗೆಯೇ ಡೈಜೆಷನ್ ಪವರ್ ಕೂಡ ತುಂಬ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರಗಳನ್ನ ತಿನ್ನಬೇಕಾಗುತ್ತೆ. ನೆಕ್ಸ್ಟು ಮಗುವನ್ನು ಕೇರ್ ಮಾಡುವಂಥದ್ದು ನಾವೇನೇ. ಒಂದು ಸ್ವಲ್ಪ ದಿನ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಮ್ಮ ತಾಯಿ, ಅಕ್ಕ, ತಂಗಿ ಯಾರಿರ್ತಾರೆ ಅವರೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಸೊ ಒಂದು 3 ತಿಂಗಳು ರೆಸ್ಟ್ ಮಾಡ್ತಿರ್ತೀರ, 2 ತಿಂಗಳು ರೆಸ್ಟ್ ಮಾಡ್ತಿರ್ತೀರ, ಓಕೆ. ಅದಾದಮೇಲೆ ಕೂಡ ನಮ್ಮಮ್ಮ ನೋಡ್ಕೊಳ್ಳುತ್ತೆ, ನಮ್ಮ ಅಕ್ಕ ನೋಡ್ಕೊಳ್ತಾರೆ, ತಂಗಿ ನೋಡ್ಕೊಳ್ತಾರೆ ಅಂತ ಹೇಳಿ ನೀವು ಆರಾಮಾಗಿ ಸುಮ್ಮನೆ ಕಂಪ್ಲೀಟಾಗಿ ಸಿ ಸೆಕ್ಷನ್ ಆಗಿದೆ ಅಂದರೆ 9 ತಿಂಗಳು ಕೂಡ ಮಲ್ಕೊಳ್ಳೋ ಅಂಥದ್ದು ಮಾಡ್ತಾರೆ ಕೆಲವರು. ಆ ರೀತಿಯಾಗಿ ಮಾಡಬಾರ್ದು. ಸೊ ನಿಮ್ಮ ಮಗುವಿನ ಆರೈಕೆ ಅಟ್ಲೀಸ್ಟ್ ಅದಕ್ಕೆ ಏನು ನ್ಯಾಪ್ಕಿನ್ಸನ್ನು ಚೇಂಜ್ ಮಾಡುವಂಥದ್ದು, ಮಗುವನ್ನು ಎತ್ಕೊಳ್ಳೋವಂಥದ್ದು, ಹೊತ್ತಾಗ ನೀವೇ ಸಮಾಧಾನ ಮಾಡುವಂಥದ್ದು. ಮಗುನ ಎತ್ತಿ ಕೊಡೋದಕ್ಕೆ ಒಬ್ಬರು ಇರ್ತಾರೆ ನಿಮಗೆ ಹಾಲು ಕುಡಿಸೋದಕ್ಕೆ, ಅದನ್ನು ಅವಾಯ್ಡ್ ಮಾಡೋವಂಥದ್ದು. ನೈಟ್ ಟೈಮಲ್ಲಿ ಕೂಡ ನೀವೇ ಆದಷ್ಟು ಮಗುವನ್ನು ಕೇರ್ ಮಾಡುವಂಥದ್ದನ್ನ ರೂಢಿಸ್ಕೊಳ್ಬೇಕು. ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋವಂಥದ್ದು. ನಿಮ್ಮ ಕೆಲಸಗಳೇನಿರುತ್ತೆ ಅಟ್ಲೀಸ್ಟು ಮಗುವಿಗೆ ಏನೇನು ಸಿರಪ್ಸನ್ನು ಕೊಟ್ಟಿರ್ತಾರೆ ಅದನ್ನೆಲ್ಲ ಹಾಕೊಳ್ಳೋವಂಥದ್ದು. ನಿಮ್ಮ ಡೈಲಿ ರೂಟೀನ್ ಏನಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಸ್ನಾನ ಮಾಡುವಂಥದ್ದು, ಪ್ರತಿಯೊಂದನ್ನು ಎಲ್ಲದನ್ನು ಬೇಕಾದರೆ ಅವ್ರು ಇರೋವಂಥ ತಾಯಿ, ಅಕ್ಕಂದ್ರ ಮೇಲೆ ಡಿಪೆಂಡ್ ಆಗಿರೋವಂಥವ್ರನ್ನ ಕೂಡ ನೋಡಿದ್ದೀನಿ.
ಸೊ ಆ ರೀತಿ ಮಾಡಬೇಡಿ. ನಿಮ್ಮ ಕೆಲಸಗಳೇನಿರುತ್ತೆ ಸಣ್ಣ ಪುಟ್ಟ ನಿಮ್ಮ ಬಟ್ಟೆಗಳನ್ನ ನೀವು ಎಲ್ಲಿಗೆ ಬೇಕೋ ಅಲ್ಲಿ ಎತ್ತಿಟ್ಕೊಳ್ಳೋ ಅಂಥದ್ದು, ಮಗುವಿನ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳೋ ಅಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನ ಮಾಡಿ. ಹಾಗೆಯೇ ಒಂದು 2 ತಿಂಗಳಾದ ನಂತರ ನೀವು ಕಂಫರ್ಟಬಲ್ ಆಗಿರ್ತೀರಾ, ಅಷ್ಟೊತ್ತಿಗೆ ಪೇಯ್ನ್ ಎಲ್ಲ ಕಂಪ್ಲೀಟಾಗಿ ಹೋಗಿರುತ್ತೆ. ಯಾರಿಗೂ ಕೂಡ ಸಿ ಸೆಕ್ಷನ್ ಆಗಿರೋರಿಗೆ ಕೂಡ ಏನು 2 ತಿಂಗಳಾದಮೇಲೆ ಪೇಯ್ನ್ ಅಂತೂ ಇರೋದಿಲ್ಲ. ಸೊ ಆವಾಗ ನಿಮ್ಗೇನು ಬೇಕು, ಕಾಫಿ ತಿಂಡಿ ಆಗಿರ್ಬೋದು, ಸಣ್ಣ ಪುಟ್ಟಂಥದ್ದು, ಹಾಲು ಕಾಸ್ಕೊಂಡು ಕುಡಿಯೋವಂಥದ್ದು, ಈ ರೀತಿಯಾದ ಕೆಲಸಗಳನ್ನ ನೀವೇ ಮಾಡ್ಕೊಳ್ಬೇಕು. ಏನೇ ತಿನ್ನಿ, ಬಿಸಿ ಬಿಸಿಯಾದ ಊಟವನ್ನು ತಿನ್ನುವಂಥದ್ದು. ಯಾವುದೇ ಒಂದು ಆಹಾರ ಆಗಿರ್ಬೋದು, ನೀವೇನಾದರೂ ತಿಂತಾಯಿರಿ, ನಿಮ್ಮ ಮನೆಯಲ್ಲಿ ಏನು ಕೊಡ್ತಾ ಇರ್ತಾರೆ ಆ ಒಂದು ಆಹಾರವನ್ನು ಇಮಿಡಿಯೇಟಾಗಿ ಮಾಡಿದ ತಕ್ಷಣ ತುಂಬಾ ಬಿಸಿ ಬಿಸಿಯಾಗಿ ತಿನ್ನುವಂಥದ್ದು. ಇದರಿಂದ ಮೈಯಲ್ಲಿ ಇರೋವಂಥ ಕೆಟ್ಟ ಟಾಕ್ಸಿನ್ಸ್ ಏನಿದೆ ಅದೆಲ್ಲ ಬೆವರಿನ ರೂಪದಲ್ಲಿ ಆಚೆ ಹೋಗುತ್ತೆ. ಬಿಸಿ ಬಿಸಿಯಾದ ಊಟನ ತಿಂದು ಒಂದು ದಪ್ಪನೆಯ ಬೆಡ್ಶೀಟನ್ನು ಉದ್ಕೊಂಡು ಮಲ್ಕೊಳ್ಳೋವಂಥದ್ದನ್ನ ರೂಢಿ ಮಾಡ್ಕೊಳ್ಳಿ. ತುಂಬಾ ಸ್ವೆಟ್ ಆಗ್ತೀರಾ, ಅದರಲ್ಲೇ ಅರ್ಧ ವೆಯ್ಟ್ ಕಡಿಮೆ ಆಗೋಗ್ತೀರಾ. ಸೊಪ್ಪು ತರಕಾರಿಗಳು ಎಲ್ಲದನ್ನು ತಿನ್ನುವಂಥದ್ದು. ಯಾವುದು ಹೀಟ್ ಇರುತ್ತೆ ಎಲ್ಲದನ್ನು ಕಂಪಲ್ಸರಿಯಾಗಿ ನಿಲ್ಲಿಸಬೇಡಿ. ಹೀಟ್ ಇರೋವಂಥ ಸೊಪ್ಪು, ಗಣಿಕೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈ ರೀತಿ ಎಲ್ಲದೂ ಕೂಡ ಹೀಟ್ ಕಂಟೆಂಟ್ ಆಗಿರೋವಂಥದ್ದೇ ಸೊಪ್ಪುಗಳು. ಸೊ ಹಾಗಾಗಿ ಅವುಗಳನ್ನ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ. ಐರನ್ ಕೂಡ ಸಿಗುತ್ತೆ, ಐರನ್ ಕಂಟೆಂಟ್ ಸಿಗುತ್ತೆ, ನಿಮಗೆ ದೇಹಕ್ಕೆ ಬೇಕಾಗಿರೋಂಥ ಎಲ್ಲ ಶಕ್ತಿನೂ ಕೂಡ ಸಿಗುತ್ತೆ ಅದರಲ್ಲಿ. ಸೊ ಆವಾಗ ನೀವು ಆರಾಮಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಬೋದು. ಅದರಿಂದ ನೀವು ಕೂಡ ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀರನ್ನು ಹೆಚ್ಚಾಗಿ ಕುಡಿಯುವಂಥದ್ದು. ಸಿ ಸೆಕ್ಷನ್ ಆಗಿದೆ ಅಥವಾ ನಾರ್ಮಲ್ ಡೆಲಿವರಿ ಆಗಿದೆ, ಮನೆಯಲ್ಲಿ ನೀರನ್ನೇ ಕುಡಿಯೋದಕ್ಕೆ ಕೊಡ್ತಾ ಇಲ್ಲ. ಸ್ಟಾರ್ಟಿಂಗ್ ಡೇಸ್ಗಳಲ್ಲಂತೂ ಸ್ವಲ್ಪ ಕೂಡ ನೀರನ್ನು ಕೊಡೋದಿಲ್ಲ. ಊಟ ಆದ ತಕ್ಷಣ ಒಂದು ಸಣ್ಣ ಲೋಟದಷ್ಟು ನೀರನ್ನು ಕೊಡ್ತಾರೆ. ಅದು ತುಂಬಾ ತಪ್ಪು. ನೀವು ಎಷ್ಟು ಹೆಚ್ಚಿಗೆ ನೀರನ್ನು ಕುಡಿತೀರಾ, ನಿಮ್ಮ ಬಾಡಿನಲ್ಲಿರೋವಂಥ, ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಕೆಟ್ಟ ಒಂದು ವಿಷಕಾರಿಯಾಗಿರೋವಂಥ ಅಂಶಗಳೆಲ್ಲ ಯೂರಿನಲ್ಲಿ ಪಾಸಾಗಿ ಹೊರಟೋಗ್ಬಿಡ್ಬೇಕು. ಸೊ ಹಾಗಾಗಿ ನೀರನ್ನು ಹೆಚ್ಚಾಗಿ ಕುಡೀರಿ. ನಿಮ್ಮ ಡಾಕ್ಟರ್ನ ಕೂಡ ಕೇಳಿ ಒಂದ್ಸರಿ, ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ. ಮತ್ತು ಎದೆ ಹಾಲನ್ನು ಕೊಡೋವಂಥದ್ದನ್ನು 1.5 ಅಥವಾ 2 ವರ್ಷದವರೆಗೆ ಕಂಟಿನ್ಯೂ ಮಾಡೋವಂಥದ್ದು. ಯಾರು ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರಾ ಅವ್ರಿಗೆ ತೂಕನ ಇಳಿಸ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಅಷ್ಟು ಕ್ಯಾಲರೀಸು ಬರ್ನ್ ಆಗ್ತಾ ಇರುತ್ತೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ. ಕೆಲವರಲ್ಲಿ ತುಂಬಾ ತಪ್ಪು ಕಲ್ಪನೆ ಇದೆ, ಏನಂತ ಅಂದರೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ನಾವು ತುಂಬಾ ದಪ್ಪ ಆಗ್ತೀವಿ, ನಮಗೆ ಬೊಜ್ಜು ಬರುತ್ತೆ ಅಂತ ಹೇಳಿ ಕೆಲವೊಬ್ಬರಂತೂ 5 ತಿಂಗಳಿಗೇ ಎದೆ ಹಾಲನ್ನು ಕೊಡುವಂಥದ್ದನ್ನು ನಿಲ್ಲಿಸೋದು ಎಲ್ಲ ಮಾಡ್ತಾರೆ. ಸೊ ಅದು ತುಂಬಾ ತಪ್ಪು. ನೀವು ಎಷ್ಟು ಬ್ರೆಸ್ಟ್ ಫೀಡ್ನ ಚೆನ್ನಾಗಿ ಮಾಡಿಸ್ತೀರ ಮಗುಗೆ, ಅಷ್ಟು ನಿಮ್ಮ ತೂಕ ಕೂಡ ಇಳಿಯುತ್ತೆ. ಇದಿಷ್ಟು. ಹಾಗೆ ನೈಟಿಗಳನ್ನ ಹಾಕ್ಕೊಳ್ಳೋ ಅಂಥದ್ದನ್ನು ತುಂಬ ಅವಾಯ್ಡ್ ಮಾಡಿ. ಒಂದು 2 ತಿಂಗಳವರೆಗೆ 3 ತಿಂಗಳವರೆಗೆ ಮಗುವಿಗೆ ಹಾಲು ಕುಡಿಸೋದಕ್ಕೆ ತುಂಬಾ ನೈಟಿಗಳು ಕಂಫರ್ಟಬಲ್ ಆಗಿರುತ್ತೆ. ಓಕೆ, ಒಂದು 3 ತಿಂಗಳವರೆಗೆ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ರೆಗ್ಯುಲರ್ ಏನು ಕುರ್ತಾಸ್ಗಳಿರುತ್ತೆ, ನಾರ್ಮಲ್ ಡ್ರೆಸ್ಸಸ್ಗಳನ್ನ ಹಾಕ್ಕೊಳ್ಳಿ. ನೈಟೀಸನ್ನು ಮಾಡಿರೋವಂಥದ್ದು ನೈಟ್ ಟೈಮ್ನಲ್ಲಿ ಕಂಫರ್ಟಬಲ್ ಆಗಿ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ಅದನ್ನು ಡೇ ಟೈಮ್ನಲ್ಲಿ ಕೂಡ ಹಾಕ್ಕೊಳ್ಳೋದು ರೂಢಿ ಮಾಡ್ಕೊಳ್ಳೋದ್ರಿಂದ ಅದು ಅವಾಗ ಕೂಡ ತುಂಬಾ ಆರಾಮಾಗಿರುತ್ತೆ. ಸೊ ಹಾಗಾಗಿ ಊಟನ ಹೆಚ್ಚಿಗೆ ತಿನ್ನುವಂಥದ್ದು, ಅದರಿಂದ ನೀವು ತೂಕನ ಜಾಸ್ತಿನೇ ಆಗ್ತಾ ಇರ್ತಿರೋ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಒಂದು ಡಸ್ಟ್ಬಿನ್ ರೀತಿ ನೀವು ಇರೋವಂಥದ್ದು. ಮಗು ಏನೋ ಬಿಟ್ಟಿದೆ, ನಿಮಗೆ ಒಂದು ಮೊದಲನೇ ಮಗು ಇದೆ, ಅವ್ರಿಗೆ ಏನೋ ತಿನ್ನಿಸಿರ್ತೀರ, ಅದು ಸ್ವಲ್ಪ ಬಿಟ್ಟಿರುತ್ತೆ, ಅದನ್ನು ನೀವೇ ತಿನ್ನುವಂಥದ್ದು. ನಿಮ್ಮ ಹಸ್ಬೆಂಡ್ ಏನೋ ಒಂದು ತಿಂಡಿನ ಸ್ವಲ್ಪ ಬಿಟ್ಟಿರ್ತಾರೆ, ಅಯ್ಯೋ ಅದು ವೇಸ್ಟ್ ಆಗುತ್ತಲ್ಲ, ಇದು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅದೊಂದು ತುತ್ತಲ್ವ ಅಂತ ಹೇಳಿ ಅದನ್ನು ತಿನ್ನುವಂಥದ್ದು. ಈ ರೀತಿಯಾಗಿ ಯಾವ್ಯಾವಾಗ ಬೇಕಾದ್ರೂ ಅವರ ಊಟನ ಕೂಡ ನೀವು ಜೊತೆಯಲ್ಲಿ ಸೇವಿಸ್ತಾ ಇರೋದ್ರಿಂದ ಅದರಿಂದ ಕೂಡ ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಹಾಗೆಯೇ ಏನು ಮಗು ಮತ್ತು ತಾಯಿ ಇಬ್ಬರೂ ಕೂಡ ತುಂಬಾ ಕೋಲ್ಡ್ ಆಗದೇ ಇರೋಂಥ ರೀತಿಯಲ್ಲಿ ಇರಬೇಕು. ಯಾವಾಗಲೂ ಒಂದು ಸ್ವೆಟರ್ ಆಗಿರ್ಬೋದು, ತಲೆಗೆ ಒಂದು ಏನಾದರೂ ಒಂದು ಕಟ್ಕೊಳ್ಳೋ ಅಂಥದ್ದಾಗಿರ್ಬೋದು ಬಟ್ಟೆನ. ಸೊ ಈ ರೀತಿಯಾಗಿ ಆದಷ್ಟು ಬೆಚ್ಚಗಿರೋದ್ರಿಂದ ನಮ್ಮ ಬಾಡಿ ಕೂಡ ತುಂಬಾ ಸ್ವೆಟ್ ಆಗ್ತಾ ಇರುತ್ತೆ ಯಾವಾಗಲೂ ಕೂಡ. ಅದರಿಂದ ತೂಕನ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇದಿಷ್ಟನ್ನೇ ಫಾಲೋ ಮಾಡಿದ್ದು, ತುಂಬ ಎಕ್ಸಸೈಸಸ್ ಆಗಲಿ ಬೇರೆ ಏನೂ ಕೂಡ ಮಾಡಿಲ್ಲ. ಇದರಿಂದ ನಾನು ಅಷ್ಟು 17 kgs ತೂಕವನ್ನು ಇಳಿಸ್ಕೊಂಡೆ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾದಂಥ ಒಂದು ಕಂಟೆಂಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.